ಬಸವನ್ ಇನ್ನ ಗ್ರಾಮ ಸಾಂತೂರು ಕೊಪ್ಪಳದ ಶ್ರೀಮತಿ ಮೋಹಿನಿ ಕುಳಾಲರ ಕಡು ಬಡತನದ ಜೀವನ. ಪಾರ್ಶ್ವವಾಯುವಿಗೆ ತುತ್ತಾದ ಪತಿ, ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿರುವ ತಾಯಿ, ಅನಾರೋಗ್ಯ ಪೀಡಿತ ಹಿರಿಯಕ್ಕ ಮತ್ತು ಅಪಸ್ಮಾರದಿಂದ ಬಳಲುತ್ತಿರುವ ಅಣ್ಣ, ಇದರೊಂದಿಗೆ ಶಾಲೆ ಕಲಿಯುತ್ತಿರುವ 2 ಹೆಣ್ಣು ಮಕ್ಕಳು. ಜಾಗದಲ್ಲಿ ಹುಲ್ಲು ಕಡಿಯು ಚಿಗುರದಂತ ಬರಡು ಒಣ ಭೂಮಿಯಲ್ಲಿ ಹಿರಿಯರಿಂದ ಬಳುವಳಿಯಾಗಿ ಬಂದ ಹಳೆಯ ಮನೆಯಲ್ಲಿ ವಾಸವಾಗಿರುವ ಈ ತುಂಬು ಸಂಸಾರದ ತುತ್ತಿನ ಚೀಲ ತುಂಬಲು ಮೋಹಿನಿಯವರು ಕಟ್ಟುವ ಬೀಡಿಯೇ ಆಧಾರ. ಈ ನಡುವೆ ಮಕ್ಕಳ ಶಿಕ್ಷಣದ ಖರ್ಚು, ಪತಿಯ ಮತ್ತು ತಾಯಿಯ ಔಷಧಿ ಖರ್ಚು, ಇಡೀ ಸಂಸಾರದ ದಿನಸಿ ಖರ್ಚು ಎಲ್ಲ ನಿಭಾಯಿಸಿಕೊಂಡು ಅರೆ ಬಟ್ಟೆ ಅರೆ ಹೊಟ್ಟೆಯ ಜೀವನ ಸವಿಸಿದರು ಎಂದು ಯಾರಲ್ಲೂ ಸಹಾಯ ಯಾಚಿಸದ ಪಕ್ಕ ಸ್ವಾಭಿಮಾನಿ. ವಿಣಿತ ಮಲ್ಲಾಲ್ ವಿಣಿತ ಕಿನ್ನ ಸೃಷ್ಟಿ ಶಾಲೆ ಹೋಗ್ತಾರೆ. ಶಾಲೆ ಹೋಗ್ತದೆ. ಎಷ್ಟನೇ ಕ್ಲಾಸ್? ಮಲ್ಲಾಲ್ 11 ಕಿನ್ನಲ್ 1 11ನೇ ಕ್ಲಾಸ್ ಶಾಲೆ ಹೋಗ್ತಾನ. ಸರ್ಕಾರಿ ಶಾಲೆ. ಏನ ಕಲ್ತ್ಕೊಂಡು ಫಸ್ಟ್ ಇಯರ್ PUC ಆರ್ಟ್ಸ್ ಆತ ಒಕ್ಕ ಎಲ್ಲಿ ಅದು ಎಲ್ಲೆಲ್ಲ ಒಂದು ಶಾಲೆಗೆ ಖರ್ಚಿಗೆ ಪೂರ ಗೌರ್ಮೆಂಟ್ ಶಾಲೆ ಪುಸ್ತಕದ ಖರ್ಚು ಬರ್ತದೆ. ಎತ್ತೆ ಮಣ್ಣನಿಗೆ ನೀರು ಬೆನ್ಪುನಾರು ಆರಿಗಿಂತ ಬೆಂದ್ರೆ ಜೊತೆ ಹಸ್ಬೆಂಡ್ ಒಕ್ಕ ಇನ್ನ ಅಣ್ಣೆ 6 ಕೂಲಿ ಬೇರೆ ತಾರೀಖಲ ಏನು ಹುಷಾರಿದೆ. ಬಡವರಿಗಾಗಿಯೇ ಇರುವ 101 ಸವಲತ್ತುಗಳು ಮನೆ ಬಾಗಿಲಿಗೆ ಬರುವಂತ ಯೋಜನೆ ಇದ್ದರೂ ಅದರ ಸಮರ್ಪಕ ಸದುಪಯೋಗಕ್ಕೆ ಸರ್ಕಾರಿ ಕಚೇರಿ ಅಲೆದಾಡಲು ಈ ಮನೆಗೆ ಸಮರ್ಥವಾದ ಒಂದು ಗಂಡು ದಿಕ್ಕಿಲ್ಲ. ಮೋಹಿನಿಯವರೇ ತಿರುಗಾಟಕ್ಕೆ ನಿಂತರೆ ಇಡೀ ಸಂಸಾರದ ಹೊಟ್ಟೆಗೆ ತಣ್ಣೀರು ಬಟ್ಟೆಯೇ ಗತಿ. ಇವರ ಪಾಲಿಗೆ ಬಡವರ ಯೋಜನೆಗಳು ಊಟಕ್ಕಿಲ್ಲದ ಉಪ್ಪಿನಕಾಯಿಯ ಹಾಗೆ. ಒಟ್ಟಿನಲ್ಲಿ ಈ ಕುಟುಂಬವು ತೀರಾ ಅಸಹಾಯಕರಾಗಿದ್ದು ದಾನಿಗಳು ತಮ್ಮ ಕೈಲಾದ ಸಹಾಯವನ್ನು ನೀಡಬೇಕಾಗಿದೆ. ಮೋಹಿನಿ ಕುಳಾಲ್ ಇವರ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ಸ್ಕ್ರೀನ್ನಲ್ಲಿ ಕೊಟ್ಟಿದ್ದು ದಾನಿಗಳ ಸಹಕಾರದ ನಿರೀಕ್ಷೆಯಲ್ಲಿ ಮೋಹಿನಿ ಕುಟುಂಬ.